ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳು ದೇವಸ್ಥಾನದ ಪ್ರಾಂಗಣದ ಒಳಗೆ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೇವಸ್ಥಾನದ ಹೊರಗಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳು ಪ್ರಾಂಗಣದ ಒಳಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರೀತಿಯ ಭಕ್ತಾಭಿಮಾನಿಗಳೇ, ಮಾನವ ಸಹಜ ಆಸೆ ಆಕಾಂಕ್ಷೆಗಳು ಏನಿದ್ರೂ ಕೂಡ ಕೊನೆಗೆ ಕೈಗೂಡುವಂಥದ್ದು ದೈವ ಸಂಕಲ್ಪ ಒಂದೇ. ಮಾನವ ಎಣಿಸಿದಂತೆ ಯಾವ ಕಾರ್ಯಕ್ರಮಗಳು ಆಗುವುದಿಲ್ಲ. ದೈವದ ಪ್ರೇರಣೆ ಏನಿದೆಯೋ ಅದೇ ಕೊನೆಗೆ ಯಶಸ್ವಿಯಾಗುವುದು. ಶ್ರೀ ಧರ್ಮಜಾನಂದಯನ ಪ್ರೇರಣೆಯು ಪೂರ್ವಜರ ಪುಣ್ಯ ಕಾರ್ಯವೋ ಎಂಬಂತೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಪಿಲಾರು ಗ್ರಾಮದ ಗ್ರಾಮ ದೈವ ಶ್ರೀ ಧರ್ಮಜಾನಂದಯ ದೈವಸ್ಥಾನದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಬರ್ತಾ ಇವೆ. ಈ ವರ್ಷ ಧರ್ಮಜಾನಂದಯನ ಮುಖಕ್ಕೆ, ರಜತ ಮುಖಕ್ಕೆ ನವೀಕರಣಗೊಂಡು ಸ್ವರ್ಣ ದೃಷ್ಟಿ, ಸ್ವರ್ಣ ನಾಸಿಕ, ಸ್ವರ್ಣ ನಾಲಿಗೆಯನ್ನು ಅಳವಡಿಸಿಕೊಂಡು ನಮ್ಮ ಜಾನಂದಯ ಶೋಭಿಸ್ತಾ ಇದ್ದಾನೆ. ಈ ಒಂದು ವಾರ್ಷಿಕ ನೇಮೋತ್ಸವದ ಶುಭ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆದ್ಯರು ಅಭ್ಯಾಗತರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ವರ್ಷದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತೇಳಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಪಿಲಾರು ಬರಾಡಿ ಶ್ರೀ ರವೀಂದ್ರ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಸಂಪೂರ್ಣ ವೈದಿಕ ವಿಧಿವಿಧಾನದ ನೇತೃತ್ವವನ್ನು ವಹಿಸಿಕೊಂಡು ಪ್ರಧಾನ ತಂತ್ರಿಗಳು, ರಾಜ್ಯ ಧಾರ್ಮಿಕ ಪರಿಷತ್ ಆಗಮಶಾಸ್ತ್ರ ವಿಭಾಗದ ಸದಸ್ಯರು ಆಗಿರುವ ವೇದವ್ಯಾಸ ಶೆಟ್ಟಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ತಮ್ಮಿದಬೆಟ್ಟು ಗೊತ್ತು ಶ್ರೀ ಸೋಮನಾಥ್ ಶೆಟ್ಟಿಯವರು, ಮಜಲಬೆಟ್ಟು ಬೇಡೂರು ಶ್ರೀ ಹೇಮರಾಜ್ ಅಡಪ, ಭಂಡಾರಮನೆ ಶ್ರೀ ಸುಧಾಕರ್ ಬಂಡ್ರಿಯ, ಸಾಣದ ಮನೆ ಪಿಲಾರಿನ ಶ್ರೀದ ಗುಣಕರ್ ಪೂಜಾರಿ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್ವ ಜನರಲ್ಲಿ ಸುನಾಯಾಸವಾದ ಬದುಕು, ಸುಮತಿ, ಸುಪ್ರಸನ್ನತೆ ಪ್ರಾಪ್ತಿಯಾಗಲಿ, ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲಿ ಹೇಳುವ ಆಶಯದೊಂದಿಗೆ ಪ್ರಾರ್ಥನೆ. ಕುಮಾರಿ ನೈಮಿಷ ಶೆಟ್ಟಿ ನಮ್ಮ ಮುಂದೆ ಪ್ರಾರ್ಥನೆಗಾಗಿ, ನಮ್ಮೂರಿನ ಉದಯೋನ್ಮುಖ ಪ್ರತಿಭೆ ನೈಮಿಷ ಶೆಟ್ಟಿ. ಸಂಪ್ರದಾಯ ಇಲ್ಲ, ಆದರೆ ನೀವೆಲ್ಲರೂ ಚಪ್ಪಾಳೆಯನ್ನು ಸುರಿದ್ರಿ. ಬಹಳ ಖುಷಿಯಾಗ್ತಾ ಇದೆ. ಸಂಪ್ರದಾಯವನ್ನ ಮೀರಿಕೊಂಡು ನಾವು ಚಪ್ಪಾಳೆ ಸುರಿದಿದ್ದೇವೆ. ನಮ್ಮೂರಿನ ಉದಯೋನ್ಮುಖ ಪ್ರತಿಭೆ ಅಂತೇಳಿ ಹೇಳಿದೆ ನಾನು ನೈಮಿಷ ಶೆಟ್ಟಿಯನ್ನ. ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಿಲಾರು ಗ್ರಾಮಕ್ಕೆ ಕೀರ್ತಿಯನ್ನು ತರುವಂತ ಪುಟಾಣಿಯರು ಹಿಂದೂಸ್ತಾನಿ ಸಂಗೀತದಲ್ಲಿ, ಕರ್ನಾಟಕ ಸಂಗೀತದಲ್ಲಿ ಎರಡರಲ್ಲಿಯೂ ಕೂಡ ಸಾಧನೆಯನ್ನ ಮಾಡ್ತಾ ಬಹಳ ಚೆನ್ನಾಗಿ ಮುಂದಕ್ಕೆ ಭವಿಷ್ಯ ಚೆನ್ನಾಗಿದೆ. ಅವಳು ಈ ತಮ್ಮಿದಬೆಟ್ಟು ಪರಿಸರದವಳು, ನಮ್ಮ ಪಿಲಾರು ಗ್ರಾಮದವಳು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ದಯವಿಟ್ಟು ನೀವು ಒಂದು ಚಪ್ಪಾಳೆ ಇನ್ನೊಂದಿಸಿ. ರಸ ಋಷಿಗಳ ಗಿರಿಶಿಖರಾರೋಹಣ ನಮ್ಮಿಂದ ಸಾಧ್ಯವಾಗದಿರಬಹುದು, ಆದರೆ ಕಣಿವೆಯ ತಟದಲ್ಲಿ ನಿಂತುಕೊಂಡು ಏರಿ ಬರುವ ಜ್ಞಾನ ಸೂರ್ಯನನ್ನ ಆರಾಧಿಸುವ ಗುಣ ನಮ್ಮಲ್ಲಿ ಇರಬೇಕು ಹೇಳುವ ಕಾಳಜಿಯೊಂದಿಗೆ ಸಣ್ಣ ಸಭಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಪಿಲಾರು ಗ್ರಾಮದ ಧರ್ಮಜಾನಂದಯ ದೈವಸ್ಥಾನದ ಅಭಿವೃದ್ಧಿ ಯಾವ ರೀತಿಯಲ್ಲಿ ನಡೀತಾ ಇದೆ ಹೇಳುವಂಥದ್ದು ನಿಮ್ಮೆಲ್ಲರ ಕಣ್ಣ ಮುಂದೆನೇ ಇದೆ. ಸಾಧನೆಯನ್ನ ಮಾಡಿರ್ತಕ್ಕಂಥವರು, ಅದರ ಜೊತೆಗೆ ಈ
ಕ್ಷೇತ್ರಕ್ಕೆ ಅಪ್ರತಿಮವಾಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರನ್ನ ಗುರುತಿಸುವಂಥದ್ದು, ಗೌರವಿಸುವಂಥದ್ದು, ಶ್ರೀದೈವದ ಪುಣ್ಯ ಪ್ರಸಾದವನ್ನು ನೀಡುವಂತಹ ಕಾರಣಕ್ಕಾಗಿ ಸಣ್ಣ ವೇದಿಕೆಯನ್ನು ನಾವು ಮಾಡಿದ್ದೇವೆ. ಆಗಮಿಸಿದ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀಯುತ ಚಂದ್ರಹಾಸ ಶೆಟ್ಟಿಯವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿ ಶ್ರೀಯುತ ಚಂದ್ರಹಾಸ ಶೆಟ್ಟಿ. ಶ್ರೀ ಧರ್ಮಜಾನಂದಯನ ಕಾಲಾದಿನ ನೇಮದ ಪೂರ್ತಿಗೂ ನಮ್ಮ ಕಿಂಚಿತ್ ಕಾರ್ಯಕ್ರಮ ಗೀತ ಸಭಾ ಕಾರ್ಯಕ್ರಮಗಳು ಬಂದು ಅಭಿಪ್ರಾಯ ಬಂದ ಕಾರಣದಾದ ಬಂಡ ನಮ್ಮ ದೇವಸ್ಥಾನದ್ದು ಹಲವಾರು ಭಕ್ತರು ದೇಣಿಗೆ ಬರುವುದಿಲ್ಲ. ಈ ವರ್ಷಗಳು ನಮ್ಮ ದೇವಸ್ಥಾನವು ದೇಣಿಗೆ ಕೊಟ್ಟಿನ ಎರಡು ಪ್ರಮುಖ ವ್ಯಕ್ತಿಗಳಿಗೆ ಈ ಸನ್ಮಾನವನ್ನು ಕೊಡುವ ದೃಷ್ಟಿಕೊಂಡು ಇವರು ಸಭಾ ಕಾರ್ಯಕ್ರಮ ನಿರ್ಣಯ ಮಾಡ್ತಾರೆ. ಆ ಸಭಾ ಕಾರ್ಯಕ್ರಮಕ್ಕೂ ಕ್ಷೇತ್ರದ MP ಲೈನ ಶೋಭಾ ಕರಂದಾಜೆ ಮೆರವಣಿಗೆಗಳು ಆಹ್ವಾನ ಮಾಡ್ತಾರೆ. ಅಂಚನೆ ರಾಜ್ಯದ ನಗರಾಭಿವೃದ್ಧಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಪು ಕ್ಷೇತ್ರದ ಶಾಸಕರೇನ ವಿನಾಯಕುಮಾರ್ ಸೊರಕೆ ಅರಣ್ಯಗಳು ಆಹ್ವಾನ ಮಾಡ್ತಾರೆ. MLC ಇಲೆಕ್ಷನ್ ಡಿಕ್ಲೇರ್ ಅದು ನೀತಿ ಸಮಿತಿ ಅದು ಅಗಲಿಗೆ ಸಭಾ ಕಾರ್ಯಕ್ರಮದ ಭಾಗವಹಿಸರ ಅಗಲಿಗಳು ಆತ್ಮದ ದಾಖಲೆಗೋಸ್ಕರ ಅಗಳು ಈ ಜಾಗಕ್ಕೆ ಬರ್ತದೆ ಸಂದರ್ಶನ ಕೊಟ್ಟು ದೈವದ ಪ್ರಸಾದಕ್ಕೆ ತಪ್ಪಿಕೊಳ್ತೇವೆ. ಈ ಜಾಗದ ಇಂಕಲು ಕಾರ್ಯಕ್ರಮ ನಿರ್ಣಯ ಮಾಡುವಾಗ ಚುನಾವಣೆ ದಾಲ ಅವು ಅಗಳು ಡಿಕ್ಲೇರ್ ಮಾಡ್ತಿದ್ದೀವಿ. ಅದು ಬೊಕ್ಕ ಡಿಕ್ಲೇರ್ ಆಗಿದೆ ಅಂಚೆ ಅದು ಅಗಲಿಗೆ ಎರಡು ವ್ಯಕ್ತಿಗಳ ಈಗ ಕಾರ್ಯಕ್ರಮದ ಭಾಗವಹಿಸರೆ ಅನಾನುಕೂಲ ಆಗ್ತದೆ. ಮತ್ತು ನಮ್ಮ ಈ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮ ವಹಿಸೋದು ಯಲಾರ್ಪರ ರವೀಂದ್ರ ಶೆಟ್ಟಿ, ನಮ್ಮ ಧರ್ಮಜಾರಣ್ಯನ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು. ಆರು ಸುರುವುದು ಬಚ್ಚಿನ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಆ ರೀತಿ ಭಾಗವಹಿಸೋದು ಇಲ್ಲರು ಆ ರೀತಿ ಜೀರ್ಣೋದ್ಧಾರ ಬರೋ ನಡ್ಕೊಂಡು ಬರ್ತದೆ. 6 ದಿನ ಬಿತ್ತಿನ ಬೀಜ ಮತ್ತು ಮರದ ಒಳೆಯುವುದು ಭಕ್ತರು ಮಾತ್ರ ಕಾಲಕ್ಕೂ ಸರಿಯಾದ ಗೋಡಾಗ ದೇಣಿಗೆ ಕೊರೊಂದು ಈ ಜಾಗ ದಿನೇ ದಿನ ಬೆಳಗೊಂಡು ಅದೇನು ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೋದು ಬಂದು ಏನುಂಡ ಅವ್ರು ಮೈಸೂರು ನೆಲೆತು ಅದು ತೆರಡಲ ಈ ಕಾರ್ಯಕ್ರಮಕ್ಕೆ ಬೈದರು ಅಸೌಖ್ಯದ ಕಾರಣ ನೋಡಿಸೋದು ಒಂದು 5 ವರ್ಷದವರೆಗೆ ನೇಮೋತ್ಸವ ಬದಲಾಗ್ತದೆ. ಈ ವರ್ಷ ಯಾರು ಉಪಸ್ಥಿತಿ ಇತ್ತು ಉಳ್ಳರು ಅಂಚೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೋದು ಅನ್ನೋಗ ಒಪ್ಪಿದರು. ಅದಕ್ಕೆ ಇದನ್ನು ಮಾತ ಭಕ್ತಿಯನ್ನು ಬರುವುದು ಧರ್ಮಜಾನಂದ ದೇವಸ್ಥಾನದ ಆಡಳಿತ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಅಂಚನೆ ಸ್ವಯಂ ಸೇವಕರ ಪರವಾದ ಮಾತ ಅಂಚನೆ ಸರ್ವ ಗ್ರಾಮಸ್ಥರ ಪರವಾದ ಅವರಿಗೆ ತುಂಬ ಹೃದಯ ಸ್ವಾಗತ. ಅಂಚನೆ ಕ್ಷೇತ್ರದ ತಂತ್ರಿಲಾಯನ ಕೇಂದ್ರ ಶ್ರೀಧರ್ ತಂತ್ರುಲು, ವೇದಮೂರ್ತಿ ಕೇಂದ್ರ ಶ್ರೀಧರ್ ತಂತ್ರುಲು, ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆದ ಧಾರ್ಮಿಕ ಪರಿಷತ್ತದ ಆಗಮಶಾಸ್ತ್ರದ ವಿಭಾಗದ ಸದಸ್ಯರು. ಆರು ನಂಗೆ ಸದಾ ಧಾರ್ಮಿಕ ವಿಚಾರಗಳು ಮಾರ್ಗದರ್ಶನ ಮಾಡ್ತಾರೆ. ಆರು ನಂಗೆ ಏಪಗೊಡ್ಡಲ ಪಂಡ ವಾಪರ್ತಲ ಇಜ್ಜಿನ ಬಂದ್ಕೊನಾರು. ಅಂಚನೆ ಈ ಕಾರ್ಯಕ್ರಮಕ್ಕೆ ಬರೋಡು ಈ ಮುಖ್ಯ ಅತಿಥಿಯಾದ ಬರೋಡು ಅಂತಂದಾಗ ಯಾರು ಆವು ಒಪ್ಪಿದ್ದು ಬೈದರು. ಮತ್ತು ಎಂಟು ಮಾತ ಭಕ್ತಿಯ ನಾಮ ಸೇರಿದ ಸಭೀಕರಣ ಬರುವುದು ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಗ್ರಾಮದ ಹಿರಿಯರು ಅಂಚನೆ ಸಾಂತೂರು ಪರಾಡಿ ಕುಟುಂಬಸ್ಥದ ಮನೆತನದ ಪ್ರತಿನಿಧಿಯಾದ ಬೈದಿನಾರು ಶ್ರೀ ಕರುಣಾಕರ್ ಶೆಟ್ಟರು ಯಾರು ನಮ್ಮ ಒಟ್ಟುಗುಳ್ಳರು ವೇದಿಕೆಗೆ ಉಪಸ್ಥಿತರು. ಅವರಿಗೆ ದೇವಸ್ಥಾನದ ಪರವಾದ ಅಂಚನೆ ಮಾತು ಸೇರಿನ ಭಕ್ತಿಯನ್ನು ಪರವಾದ ಸ್ವಾಗತಕ್ಕೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಲಾಯನ ಹೇಮರಾಜ್ ಅಡಪ್ಪರು ಯಾರು ಸದಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋರೆ ಈ ನೇಮೋತ್ಸವದ ಸಂಪೂರ್ಣ ಜವಾಬ್ದಾರಿ ಎತ್ತೊಂದು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಲ್ಪ ನಡ್ಕೊಂಪೊಂದು ಅವರಿಗೆ ಈ ಕಾರ್ಯಕ್ರಮಕ್ಕೂ ಎಂದು ಸ್ವಾಗತ ಕೋರು. ಸೋಮನಾಥ ಶೆಟ್ಟರು ಆಡಳಿತದಾರರು ಅಂಚನೆ ಜೀರ್ಣೋದ್ಧಾರ ಸಮಿತಿಯ ಖಜಾಂಜಿ ಯಾರು ಉದ್ಯೋಗ ಇತ್ತಂದಲ್ಲ ಸಭಾ ಯದಾಂಕಲು ವಾಪರ್ತವು ಎಂಚಿನ ಬೇಲೆ ಇತ್ತಂದಲ್ಲ ಬೇರೆ ಬಣ್ಣ ಬರ್ತದೆ ಅವ ಪೂರ ಕೊರ್ಲು ನಡ್ಬಾಕೊಡೋದಿಲ್ಲ. ಅವರಿಗೆ ವಿಶೇಷವಾದ ಎಂಕಲು ದೊಡ್ಡ ಯಜಮಾನಿಯರು ಅವರಿಗೆ ಸ್ವಾಗತ ಎಂಕಲು ಪ್ರತ್ಯೇಕ ಕೊಡೊಂದಿಚ್ಚಿ ಆರೇ ಮಾತಿರು ಸ್ವಾಗತ ಮಾಡ್ತಾರೆ. ಅಂಚಪ್ಪನಾಗ ನಮ್ಮ ಮಾತ ಸಭೀಕರಣ ಬರೋದು ಭಕ್ತನ ಬರೋದರಿಗೆ ಸ್ವಾಗತ ಕೊಡೋದು. ಅಂಚನೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಅಂಚನೆ ದೇವಸ್ಥಾನದ ಕಾರ್ಯಕ್ರಮ ಮಾತ ಭಾಗವಹಿಸೋಣ ಸುಧಾಕರ್ ಬಂಡ್ರಿಯಾಲು ವೇದಿಕೆ
ವೇದಿಕೆ ಉಪಸ್ಥಿತರಿದ್ದರು ಅವರಿಗೆ ಮಾತಿನ ಪರವಾದ ಸ್ವಾಗತ ಇಂಚನೆ ಗುಣಕರ ಪೂಜಾರಿ ಸ್ಥಾನದ ಅರ್ಚಕರು ಅದರ ಕಾಲೋಡು ದೈವಸ್ಥಾನ ಉತ್ತರೋತ್ತರ ಅಭಿವೃದ್ಧಿ ಅವನು ಅವರಿಗೆ ಮಾತು ಸಭೆಯನ್ನು ಬರಲು ಭಕ್ತ ಅಂಚನೆ ನಮ್ಮ ದೈವಸ್ಥಾನ ಸದಾ 2002ನೇ ಇಸವಿದಿಂಚಿ ನಮ್ಮ ಅಷ್ಟಮಂಗಲ ಪ್ರಶ್ನೆ ತೀರು ಐಟು ತೋಜನ ದೋಷನು ನಿವಾರಣೆ ಮಾಡ್ತದೆ ಸುರುತ್ತು ನಮ್ಮ ಜೀರ್ಣೋದ್ಧಾರ ಜಪ್ಪನಾಗ ನಮ್ಮದಲ್ಲ ಐವೇಜ್ ಇತ್ತೀಚೆ ಧರ್ಮಜಾರನ್ನ ನುಡಿಯಾಗುತ್ತದೆ ಜೋಳಿಗೆ ಬಂದ ಪಿಜಾಡಿ ನಿಗನ ಜೋಳಿಗೆ ತಿಂಜಾದ ಬರ್ತಾನೆ ಆ ಪ್ರಕಾರ ರವೀಂದ್ರ ಶೆಟ್ಟರ್ ಸುಧಾಕರ್ ಬಂಟ್ರಿ ಅವರು ಗುಣಕರ ಪೂಜಾರಿ ಅಂಚನೆ ನಮ್ಮ ಕರಿಬೋಯಿನ ತಮ್ಮದಲ್ಲಿ ಗೊತ್ತಿನಾರು ಕೊಟ್ಟಿನಾಯಕರು ಮಗಳು ಮುಂಬೈ ಹೋದು ಮಾತ ವಿಳಾಸ ಪತಂಬೋದು ಮುಂತುರ್ದು ಊರ್ದ ಏರ್ನ ವಿಳಾಸತೆ ಕಂಡಲ್ಲ ಅಗಳು ಬಾಕಿ ಬಿಡ್ತಿದ್ದಾರೆ ಹೋದು ಅಗಳ ಸಂಪರ್ಕ ಮಾಡ್ತದೆ ದೇಣಿಗೆ ಸಹಕಾರಕ್ಕೆ ತಂದು ನಮ್ಮ ಜೀರ್ಣೋದ್ಧಾರ ಪ್ರಕ್ರಿಯೆ ಆರಂಭ ಆಗ್ತದೆ 2003ನೇ ಇಸವಿ ಮೇ 17ನೇ ತಾರೀಕಿಗೆ ಈ ದೈವಸ್ಥಾನದ ಬ್ರಹ್ಮಕಲಶಾದ ಸತ್ಕರ್ಮಗಳು ಕೇಂದ್ರ ಶ್ರೀಧರ್ ತಂತಿನ ಕೈ ಆದ ಆತನ ಮಾತಿನ ಗೊತ್ತಿನ ವಿಷಯ ಬೊಕ್ಕ ಪ್ರತಿ ವರ್ಷದ ಐವೇಜ್ ಭಕ್ತಿ ಲೆಕ್ಕನೆ ಎಂಕಲು ಜೀರ್ಣೋದ್ಧಾರದ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತ 2015ನೇ ವರ್ಷ 15ನೇ ವರ್ಷ ಬಣ್ಣ 16 ವರ್ಷ ಪೂರ 15ನೇ ವರ್ಷ ನನ್ನಲ್ಲ ಜೀರ್ಣೋದ್ಧಾರ ಕಾರ್ಯಕ್ರಮ ಅಪೂರ್ಣ ನನ್ನಲಕ ಅವ್ರ ಬಾಕಿ ಉಂಟು ಐಕೆ ಮಾತ ಗ್ರಾಮಸ್ಥರು ಭಕ್ತರು ನನಾತ್ ದೇಣಿಗೆ ಸಹಕಾರ ಕೊಡ್ದು ಅವರ ಜೀರ್ಣೋದ್ಧಾರ ಪೂರ್ತಿ ಲೆಕ್ಕ ಸಹಕಾರ ಮತ್ತು ಕೊಡೋದಿಲ್ಲ ಈ ಕೊಡ್ತಾರೆ ಅಂತ ಬೇಡಿಕೆ ಎತ್ತಿದ್ದು ಎಂದು ಸ್ವಾಗತ ಭಾಷಣ ಮಾಡುತ್ತಾನೆ. ಆತ್ಮೀಯರೇ, ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ವಜ್ರಪ್ರಭೆಯಂತೆ ಕಂಗೊಳಿಸಿರತಕ್ಕಂತಹ ಮಹನೀಯರುಗಳಿಗೆ ಪ್ರಸಾದ ರೂಪದಲ್ಲಿ ಗೌರವಾರ್ಪಣೆಯನ್ನು ಮಾಡುವಂತಹ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ದೈವಸ್ಥಾನದ ಮಹಾಪ್ರಾಯೋಜಕರೂ ಆಗಿರುವ ಶ್ರೀಯುತ ನಾರಾಯಣ ಶೆಟ್ಟಿ ಶ್ರೀಕೃಪಾ ಪಿಲಾರು ಇವರು ವೇದಿಕೆಗೆ ಆಗಮಿಸಬೇಕು. ಅವರ ಧರ್ಮಪತ್ನಿ ಶ್ರೀಮತಿ ಸುಮಿತ್ರಾ ಎನ್ ಶೆಟ್ಟಿಯವರು ದಂಪತಿ ಸಮೇತರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಭಿವೃದ್ಧಿಯ ದಾಪುಕಾಲು ಹಿಡಲು ಕಾರಣ ಶ್ರೀಮತಿ ಮತ್ತು ಶ್ರೀ ನಾರಾಯಣ ಶೆಟ್ಟಿ ದಂಪತಿಗಳು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚತೆ ಹೇಳುವ ಮಾತಿದೆ. ಯಾರು ಉತ್ತಮ ಆಚಾರ ವಿಚಾರಗಳನ್ನು ರೂಢಿಸಿಕೊಂಡಿದ್ದಾರೋ ಅವರು ಗುರುವಿಗೆ ಸಮಾನ ಅಂಥೇಳಿ ನಮ್ಮ ಕ್ಷೇತ್ರ ಧರ್ಮಜಾರಂದಾಯನ ಈ ಒಂದು ಪುಣ್ಯ ಸನ್ನಿಧಾನ ಇವತ್ತು ಇಷ್ಟು ಅಭಿವೃದ್ಧಿ ಆಗಬೇಕು ಅಂತಾದರೆ ಶ್ರೀಮತಿ ಮತ್ತು ಶ್ರೀ ನಾರಾಯಣ ಶೆಟ್ಟಿಯವರ ಕೃತಕೃತ್ಯತೆಯೇ ಸಾಕ್ಷಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇ ವರ್ಷ ಸುಮಾರು 7 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಈ ಕ್ಷೇತ್ರಕ್ಕೆ ಶಾಶ್ವತ ತಗಡು ಚಪ್ಪರದ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅದರ ಬಳಿಕ ನಮ್ಮ ಇಡೀ ದೈವಸ್ಥಾನಕ್ಕೆ ಪೇಂಟಿಂಗ್ ಎಲ್ಲ ಹಾಳಾಗಿತ್ತು. ಪೇಂಟಿಂಗ್ನ ವ್ಯವಸ್ಥೆಯನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪೇಂಟಿಂಗ್ನ ವ್ಯವಸ್ಥೆ ಮಾಡಿಕೊಟ್ರು. ಈ ವರ್ಷ ಧರ್ಮಜಾರಂದಯನ ರಜತ ಮುಖಕ್ಕೆ ಸ್ವರ್ಣ ತಿಲಕ, ಸ್ವರ್ಣ ದೃಷ್ಟಿ, ಸ್ವರ್ಣ ನಾಸಿಕವನ್ನು ವ್ಯವಸ್ಥೆ ಮಾಡಿ ನಮ್ಮ ಧರ್ಮಜಾರಂದಯನ ಮುಖ ಶೋಭಿಸುವಂತೆ ಮಾಡಿದ್ದಾರೆ. ಇವರ ಸೇವೆಯನ್ನು ನಾವೆಲ್ಲರೂ ಚಪ್ಪಳೆಯೊಂದಿಗೆ ಅಭಿನಂದಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಧರ್ಮಜಾರಂದಾಯನ ಆ ಮುಖವನ್ನು ನೋಡುವಾಗಲೇ ಶ್ರೀಮತಿ ಮತ್ತು ಶ್ರೀ ನಾರಾಯಣ ಶೆಟ್ಟಿಯವರ ಸೇವೆ ಏನು ಹೇಳುವಂಥದ್ದು ಗೊತ್ತಾಗ್ತದೆ. ಈ ದೈವಸ್ಥಾನವನ್ನು ಪ್ರವೇಶ ಮಾಡುವಾಗಲೇ ಈ ಸುಂದರವಾಗಿರತಕ್ಕಂತಹ ಪ್ರಾಂಗಣ, ಸುಂದರವಾಗಿರತಕ್ಕಂತಹ ಪೇಂಟಿಂಗ್ ವ್ಯವಸ್ಥೆ, ನಾರಾಯಣ ಶೆಟ್ಟಿಯವರ ಸೇವೆ ಎಷ್ಟು ಹೇಳುವಂಥದ್ದು ಗೊತ್ತಾಗ್ತದೆ. ಇವರ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ವೇದಮೂರ್ತಿ ಹುತ್ಯಾರು ಕೇಂಜ ಶ್ರೀಧರ ತಂತ್ರಿಯವರು ಮುಂದೆ ನಿಂತು ಈ ಒಂದು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಅಭಿವೃದ್ಧಿಯ ಹಲವು ಕರಶಿರಗಳಲ್ಲಿ ಶ್ರೀಮತಿ ಮತ್ತು ಶ್ರೀ ನಾರಾಯಣ ಶೆಟ್ಟಿಯವರ ಅವರು ಅತ್ಯಂತ ಪ್ರಾಮುಖ್ಯರಾದವರು ಅಂಥೇಳಿ ಧರ್ಮಜಾರಂದಾಯನ ಪ್ರಸಾದ ರೂಪದಲ್ಲಿ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಮೂರ್ತಿ ಕೇಂಜ ಶ್ರೀಧರ ತಂತ್ರಿಯವರು, ರವೀಂದ್ರ ಶೆಟ್ಟಿಯವರು, ಚಂದ್ರಹಾಸ ಶೆಟ್ಟಿಯವರು ಎಲ್ಲರೂ ಉಪಸ್ಥಿತಿಯಲ್ಲಿ ಗೌರವಾರ್ಪಣೆಯನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಕರ್ಮವೇ ಇಹಪರ ಸಾಧನವು.
ಹೇಳುವ ಮಾತಿನಂತೆ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತೇಳಿ ಹೇಳುವಾಗ ಸನ್ಮಾನವೇ ಬೇಡ ಅಂತ ಹೇಳ್ತಕ್ಕಂತಹ ಒಂದು ದೇವರಿಗೆ ಹತ್ತಿರವಾಗಿರತಕ್ಕಂತಹ ಅವರಿಗೆ ಸಮಾನರಾಗಿರತಕ್ಕಂಥ ಸರಳ ಸಜ್ಜನಿಕೆಯ ವ್ಯಕ್ತಿ ಶ್ರೀಯುತ ನಾರಾಯಣ ಶೆಟ್ಟಿಯವರು ಗೌರವಿಸು ಜೀವನವ ಗೌರವಿಸು ಚೇತನವ ಎನ್ನುವಂತೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ಪರಿಗಾಗಿ ಸಮಸ್ತ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕೊಡುಗೆಗಳು ಈ ನಾಡ ಮಣ್ಣಿಗೆ ನಿರಂತರವಾಗಿರಲಿ. ಶ್ರೀ ಧರ್ಮಜಾರಂದಯನು ಆಯುರಾರೋಗ್ಯ ಐಶ್ವರ್ಯ ಮನಸ್ಸಿಗೆ ನೆಮ್ಮದಿಯನ್ನು ಕರುಣಿಸಲಿ ಹೇಳುವ ಸಂಪ್ರಾರ್ಥನೆಯೊಂದಿಗೆ ಇಡೀ ಪಿಲಾರು ಸಾಂತೂರು ಗ್ರಾಮಸ್ಥರ ಸರ್ವ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಪ್ರೀತಿಯ ಗೌರವಾರ್ಪಣೆ. ಸಮ್ಮುಖ ನಿರ್ಮಾಣ ಆಗಿತ್ತು. ಈ ವರ್ಷ ನವೀಕರಣಗೊಳ್ತಾ ಇದೆ. ಪುರಾತನವಾಗಿರತಕ್ಕಂತಹ ದೇವರ ನಾಲಗೆಯನ್ನು ಬದಲಾಯಿಸಬೇಕು. ಅದನ್ನು ಸೇವೆಯ ರೂಪದಲ್ಲಿ ನನ್ನ ತಂದೆನೇ ಅದಕ್ಕೆ ಇಲ್ಲಿ ಸೇವೆಯನ್ನು ಸೇವಾರ್ಥಿಯಾಗಿದ್ದುಕೊಂಡು ಮುಖಕ್ಕೆ ನಾಲಗೆಯನ್ನು ಸ್ವರ್ಣ ನಾಲಗೆಯನ್ನು ಅಳವಡಿಸಿದರು. ನನ್ನ ತಂದೆಯ ನೆನಪಿಗಾಗಿ ಚಿನ್ನದ ನಾಲಗೆಯನ್ನು ನಾನೇ ಸೇವೆಯ ರೂಪದಲ್ಲಿ ಕೊಡ್ತೇನೆ ಅಂಥೇಳಿ ಈ ಕೊಡುಗೆಯನ್ನು ನೀಡಿರ್ತಕ್ಕಂಥವರು ಶ್ರೀಯುತ ಶ್ಯಾಮ ಪೂಜಾರಿ, ಗೋಪಾಲ ಪೂಜಾರಿ ಅವರ ಸವಿ ನೆನಪಿನೊಂದಿಗೆ ಜಾರಂದಾಯನ ರಜತ ಮುಖಕ್ಕೆ ಸ್ವರ್ಣದ ನಾಲಗೆಯನ್ನು ನೀಡಿರ್ತಕ್ಕಂಥ ದಾನಿಗಳು ವೇದಿಕೆಗೆ ಆಗಮಿಸಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಅಷ್ಟು ವರ್ಷಗಳ ಹಿಂದೆ ತನ್ನ ತಂದೆಯ ದಾನವನ್ನು ಸೇವೆಯನ್ನು ನೆನಪು ಮಾಡಿಕೊಂಡು ಏನು ಕಳೆಗುಂದುತ್ತಾ ಇರತಕ್ಕಂತಹ ಹೊಳಪನ್ನು ಕಡಿಮೆ ಆಗ್ತಾ ಇರತಕ್ಕಂತಹ ಸ್ವರ್ಣ ನಾಲಗೆಯನ್ನು ಬದಲಾಯಿಸಿಕೊಂಡು ತನ್ನ ತಂದೆಯ ನೆನಪಿಗಾಗಿ ಈ ಕ್ಷೇತ್ರಕ್ಕೆ ಅಪೂರ್ವವಾಗಿರತಕ್ಕಂಥ ಸೇವೆಯನ್ನು ಶ್ರೀಯುತ ಶ್ಯಾಮ್ ಪೂಜಾರಿ ಅವರು ನೀಡಿದ್ದಾರೆ. ಕಣ್ಣಲ್ಲಿ ಚಂದ್ರರಿದ್ದರೂ ಹೊರಹೊಮ್ಮುತ್ತಿದೆ ಪ್ರಖರ ಕಿರಣಗಳು ಹೇಳುವ ಮಾತಿದೆ. ಯಾವುದೇ ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಶಿಸದೆ ಎನ್ನುವಂತೆ ತೆರೆಯ ಮರೆಯಲ್ಲಿದ್ದುಕೊಂಡೇ ಮುಂಬೈಯಲ್ಲಿ ಉದ್ಯಮಿಯಾಗಿದ್ದುಕೊಂಡು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ನೀವು ಚಪ್ಪಾಳೆ ಸುರಿತೀರಿ ಅಂಥೇಳಿ ಭಾವಿಸಿಕೊಳ್ತಾ ವೇದಿಕೆಯಲ್ಲಿದ್ದಂತಹ ಎಲ್ಲ ಮಹನೀಯರು ಮುಂದೆ ನಿಂತು ಕ್ಷೇತ್ರದ ಪ್ರಸಾದವನ್ನು ಗೌರವವನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕ್ಷೇತ್ರದ ಸೇವೆಯನ್ನು ಸಲ್ಲಿಸಿದ ಪರಿಗಾಗಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಧರ್ಮಜಾರಂದಾಯನು ಆಯುರಾರೋಗ್ಯ ಸನ್ಮಂಗಳವನ್ನು ಕರುಣಿಸಲಿ, ಮುಂದಿನ ಜೀವನ ಉಜ್ವಲವಾಗಲಿ, ಆಯುಷ್ಯ ಆರೋಗ್ಯ ಮನಃಶಾಂತಿ ಎಲ್ಲ ಸನ್ಮಂಗಲಗಳು ಶ್ರೀದೈವ ಕರುಣಿಸಲಿ ಹೇಳುವ ಸಂಪ್ರಾರ್ಥನೆ ನಮ್ಮದು. ಆತ್ಮೀಯರೇ, ಶ್ರೀಯುತ ಶೇಖರ್ ಆಚಾರ್ಯ ಶಂಕರ್ಪುರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ವರ್ಷ ರಜತ ಮುಖ ನವೀಕರಣದ ಸಂದರ್ಭದಲ್ಲಿ ಶ್ರೀದೈವದ ನುಡಿಯಿತ್ತು, ನನ್ನ ಮುಖವನ್ನು ಈ ದೈವಸ್ಥಾನದಿಂದ ಹೊರಗೆ ತಗೊಂಡು ಹೋಗಬಾರ್ದು ಅಂಥೇಳಿ ದೈವದ ನುಡಿಯಂತೆ ಈ ಕ್ಷೇತ್ರದಲ್ಲಿಯೇ ಇದ್ದುಕೊಂಡು ಸುಮಾರು 1 ತಿಂಗಳುಗಳ ಕಾಲ ಈ ಕ್ಷೇತ್ರದ ಸ್ನಿಗ್ಧ ಸೌಂದರ್ಯಕ್ಕೆ ಕಲೆಯ ರೂಪವನ್ನು ನೀಡಿದ್ದೀರಿ. ಧರ್ಮಜಾರಂದಾಯನ ಮುಖ ಶೋಭಿಸ್ತಾ ಇದೆ. ಅದರ ಹಿಂದೆ ದುಡಿದಿರ್ತಕ್ಕಂಥ ಕೈ ಶ್ರೀಯುತ ಶೇಖರ್ ಆಚಾರ್ಯರವರದ್ದು. ಇವರ ಕಲೆಯನ್ನು, ಆ ಶಿಲ್ಪಿಯ ಸಾಧನೆಯನ್ನು ನಾವು ಗೌರವಿಸ್ತಾ ಇದ್ದೇವೆ.
ಈ ಕ್ಷೇತ್ರದಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಸುಮಾರು 1 ತಿಂಗಳುಗಳ ಕಾಲ ಆ ರಜತ ಮುಖಕ್ಕೆ ಸ್ವರ್ಣ ದೃಷ್ಟಿ, ಸ್ವರ್ಣ ತಿಲಕ, ಸ್ವರ್ಣ ನಾಸಿಕ, ಸ್ವರ್ಣ ನಾಲಗೆಯನ್ನು ಅಳವಡಿಸಿ ಶೋಭಿಸುವಂತೆ ಮಾಡಿರ್ತಕ್ಕಂಥವರು ನಮ್ಮ ಪರಿಸರದ ಪ್ರಸಿದ್ಧ ಶಿಲ್ಪಿ ಶ್ರೀ ಶೇಖರಾಚಾರ್ಯ ಶಂಕರಪುರ. ಈ ಕ್ಷೇತ್ರದ ಪರವಾಗಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಜೀವನ ಉಜ್ವಲವಾಗಲಿ. ನಿಮ್ಮ ಸೇವೆಯೊಂದಿಗೆ ನಿಮ್ಮ ಕಲೆಯ ಮೂಲಕವಾಗಿ ಅದೆಷ್ಟು ದೇವಸ್ಥಾನಗಳಲ್ಲಿ ನಿಮ್ಮ ಕಲೆಗಳು ಅರಳಲಿ ಹೇಳುವ ಆಶಯ ನಮ್ಮದು. ಶ್ರೀ ಧರ್ಮಜಾರಂದಯನು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಹೇಳುವ ಸಂಪ್ರಾರ್ಥನೆಯೊಂದಿಗೆ ಕ್ಷೇತ್ರದ ವತಿಯಿಂದ ಗೌರವ ಸನ್ಮಾನ. ಸಂತೂರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ವಿಶೇಷ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ನಾರಾಯಣ ಪೂಜಾರಿ, ಸಂತೂರು ಕೋಚಬೆಟ್ಟು ಮನೆ ಗೋಪಾಲ ಪೂಜಾರಿ ಮತ್ತು ವಸಂತಿ ಪೂಜಾರಿ ಅವರ ಮಗ ನಾರಾಯಣ ಪೂಜಾರಿ. ಪ್ರಾಯಶಃ ಎಲ್ಲರೂ ಚಪ್ಪಾಳೆ ಸುರಿಯುವಾಗಲೇ ಗೊತ್ತಾಗ್ಬೋದು. ಬಹಳಷ್ಟು ನಮ್ಮ ಯುವಕರು ಚಪ್ಪಾಳೆ ಸುರಿತಾ ಇದ್ದಾರೆ. ಮುದರಂಗಡಿಯ ಕೃಷ್ಣಪ್ಪಣ್ಣನ ಹೋಟೆಲ್ನ ಮುಂದೆ ಪಾನ್ ಬೀಡ ಹಾಕ್ತಾ ಇರತಕ್ಕಂತಹ ನಾರಾಯಣ ಇವತ್ತು ನಮ್ಮ ವೇದಿಕೆ ಹತ್ತಿದಾನಲ್ವಾ? ಕಾರಣ ಏನು ಅಂತ ಹೇಳಿದರೆ, ವೃತ್ತಿಯಲ್ಲಿ ಪಾನ್ ಬೀಡ ಹಾಕ್ತಕ್ಕಂತಹ ನಾರಾಯಣ ಪೂಜಾರಿ ಮಾಡಿರ್ತಕ್ಕಂಥ ಸಾಧನೆಯನ್ನು ನಮ್ಮೂರಿನ ವೇದಿಕೆಯಲ್ಲಿ ನಾವು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2013ರಲ್ಲಿ 2 ವರ್ಷಗಳ ಹಿಂದೆ ಮಣಿಪಾಲದಲ್ಲಿ ನಡೆದ ಸಿಂಡಿಕೇಟ್ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ನಡೆದಿರತಕ್ಕಂತಹ ಮ್ಯಾರಥಾನ್ ಓಟ ಸುಮಾರು 21.5 ಕಿಲೋಮೀಟರ್ ಓಡಬೇಕು. ಅದರಲ್ಲಿ 7ನೇ ಸ್ಥಾನವನ್ನು ಪಡ್ಕೊಂಡ್ರು. 21.5 ಕಿಲೋಮೀಟರ್ನಲ್ಲಿ ಬಡತನದ ಕಿಚ್ಚಿನಲ್ಲಿಯೂ ಗರಿಗೆದರಿದ ಫೀನಿಕ್ಸ್ ಪಕ್ಷಿ ಅಂತೇಳಿ ಉದಾಹರಣೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಾಯಶಃ ನಮ್ಮ ಕ್ರೀಡಾಪಟುಗಳು ಬೆಳೆಯಬೇಕು ಅಂತಾದರೆ ಅದರ ಹಿಂದೆ ಕೇವಲ ದೈಹಿಕ ಪರಿಶ್ರಮ ಇದ್ದರೆ ಸಾಕಾಗುವುದಿಲ್ಲ. ಅದರ ಹಿಂದೆ ಸಾವಿರಾರು ಹಣ ಖರ್ಚು ಮಾಡಬೇಕಾಗ್ತದೆ. ಅದರ ಹಿಂದೆ ಉತ್ತಮ ಪೋಷಕಾಂಶ ಭರಿತ ಆಹಾರವೂ ಅವಶ್ಯಕತೆ ಇರುತ್ತದೆ. ಆದರೆ ಮನೆಯಲ್ಲಿ ಆ ಯಾವುದೇ ವ್ಯವಸ್ಥೆಗಳು ಇಲ್ಲ ನಾರಾಯಣ ಪೂಜಾರಿಯವರ ಮನೆಯಲ್ಲಿ. ಆದರೂ ನಮ್ಮೂರಿನ ಹೆಸರನ್ನು ಬಾನೆತ್ತರಕ್ಕೆ ಏರಿಸುವಂಥ ಸಾಧನೆಯನ್ನು ನಾರಾಯಣ ಪೂಜಾರಿ ಮಾಡಿದ್ದಾರೆ. ಕಳೆದ ವರ್ಷ 2014ರಲ್ಲಿ ಉಡುಪಿ ಅಜ್ಜರಕಾಡು ಕ್ರೀಡಾಂಗಣದಲ್ಲಿ ಜರುಗಿದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ನಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, 5,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, 1,500 ಮೀಟರ್ನಲ್ಲಿ ಕಂಚಿನ ಪದಕವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಕಳೆದ ವರ್ಷ ಆಯ್ಕೆಯಾಗಿದ್ದರು. ಕಳೆದ ವರ್ಷ ರಾಷ್ಟ್ರ ಮಟ್ಟದ ಸ್ಪರ್ಧೆ ಗೋವಾದ ಪಣಜಿಯಲ್ಲಿ ನಡೆದಿತ್ತು. 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ 5ನೇ ಸ್ಥಾನವನ್ನು ಪಡೆದರು. ತೊಂದರೆ ಇಲ್ಲ, ನಮ್ಮ ಮುದರಂಗಡಿಯ ಹುಡುಗ 5ನೇ ಸ್ಥಾನವನ್ನು ರಾಷ್ಟ್ರ ಮಟ್ಟದಲ್ಲಿ ಕಳೆದ ವರ್ಷ ಪಡೆದರು. ಆತ್ಮೀಯರೇ, ಬಾಳ ಬಾನಿನಲ್ಲಿ ಚಂದ್ರಯಾನದಲ್ಲಿ ತೇಲಿ ಬಾ, ಆನಂದದ ಹಾಳು ತೊಡುಕಿ ರಜತ ರಜನಿಯಲ್ಲಿ ರಾಜನಾಗಿ ಮೆರೆ ಅಂತೇಳಿ ಹೇಳುವ ಉದ್ದೇಶ ನಮ್ಮದು. ಕಾರಣ ಏನು ಅಂತ ಹೇಳಿದರೆ, ಈ ವರ್ಷ 2015ರಲ್ಲಿ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಮೊನ್ನೆ ಕಳೆದ ವಾರ ಒಂದು 10 ದಿವಸಗಳ ಹಿಂದೆ ಪ್ರಾಯಶಃ ನೀವು ಎಲ್ಲ ದಿನಪತ್ರಿಕೆಗಳಲ್ಲಿ ನೋಡಿರಬಹುದು, ತುಮಕೂರಿನಲ್ಲಿ ನಡೆದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ನ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 10,000 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾನೆ. 5,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, 1,500 ಮೀಟರ್ ಓಟದಲ್ಲಿ ಕಂಚಿನ ಪದಕ.
ಪದಕದ ಜೊತೆಯಲ್ಲಿ ವಿಶೇಷ ಏನು ಅಂತ ಹೇಳಿದರೆ 10,000 ಮೀಟರ್ ಓಟ ಮಾಡುವವರು ಅದರ ನಂತರ 1 ವಾರ ರೆಸ್ಟ್ ತಗೊಳ್ತಾರೆ. 1 ವಾರ ವಿಶ್ರಾಂತಿ ಪಡೆಯಬೇಕು. 10,000 ಮೀಟರ್, 5,000 ಮೀಟರ್, 1,500 ಮೀಟರ್ ಒಂದೇ ದಿನದಲ್ಲಿ ಓಡಿದ್ದಾನೆ. ಚಪ್ಪಾಳೆ ಸುರಿಯಿರಿ. ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿ ಇನ್ನು ಬರುವ ಮಾರ್ಚ್ ತಿಂಗಳಿನಲ್ಲಿ ಮೈಸೂರಿನಲ್ಲಿ ನಡೆಯುವ ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಆಗಿದ್ದಾನೆ. ನಮ್ಮ ಚಪ್ಪಾಳೆಯೇ ನಾಡಿನ ಚಿನ್ನದ ಪದಕಕ್ಕೆ ಸ್ಫೂರ್ತಿಯಾಗಲಿ ಹೇಳುವ ಆಶಯದೊಂದಿಗೆ ಈ ಕ್ಷೇತ್ರದ ಪರವಾಗಿ ಆತ್ಮೀಯ ಗೌರವಾರ್ಪಣೆ. ಒಳ್ಳೆಯ ತರಬೇತುದಾರರು, ಒಳ್ಳೆಯ ಗ್ರಾಮಸ್ಥರು, ಒಳ್ಳೆಯ ಪೋಷಕರು ಎಲ್ಲ ಇದ್ದದಿದ್ದರೆ ನಮ್ಮ ನಾರಾಯಣ ಪೂಜಾರಿ ಒಲಿಂಪಿಕ್ಸಿಗೆ ಹೋಗ್ತಾ ಇದ್ನೋ ಏನೋ ಗೊತ್ತಿಲ್ಲ. ಏನಿದ್ರು ಮುಂದಿನ ಜೀವನದಲ್ಲಿ ಹಲವು ಸಾಧನೆಯನ್ನು ಮಾಡುವಂತಾಗಲಿ, ನಮ್ಮ ಊರಿಗೆ ಕೀರ್ತಿಯನ್ನು ತರುವಂತಾಗಲಿ ಹೇಳುವ ಆಶಯದೊಂದಿಗೆ ಗೌರವಪೂರ್ವಕ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗಿದ್ದಾರೆ ವೇದಮೂರ್ತಿ ಕೆ.ಎನ್.ಜೆ. ಶ್ರೀಧರ ತಂತ್ರಿಗಳು. ಬರುವಾಗಲೇ ಹೇಳಿದೆ, ತಂತ್ರಿಗಳೇ, ಮಂತ್ರಿಗಳು ಇಲ್ಲದಿದ್ದರೂ ತೊಂದರೆ ಇಲ್ಲ, ತಂತ್ರಿಗಳಿದ್ದರೆ ಸಾಕು ಅಂಥೇಳಿ. ನಮಗೆ ಶ್ರೀಧರ ತಂತ್ರಿಗಳನ್ನು ಚಿಕ್ಕ ಮೂರ್ತಿಯನ್ನು ನೋಡುವಾಗ ಬೆಳಿಗ್ಗೆ ಸಾಯಂಕಾಲ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೇವೆ ಶ್ರೀಧರ ತಂತ್ರಿಗಳನ್ನು. ಆದರೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಆಗಮಶಾಸ್ತ್ರ ವಿಭಾಗದ ಸದಸ್ಯರು ಅದು ಏನು ಅಂತ ಹೇಳಿದರೆ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ದೇವಸ್ಥಾನಗಳಿವೆ. 36,600 ದೇವಸ್ಥಾನಗಳಿವೆ. 36,600 ದೇವಸ್ಥಾನಗಳಿಗೆ ಆಗಮ ಪಂಡಿತರಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ವೇದಮೂರ್ತಿ ಕೆ.ಎನ್.ಜೆ. ಶ್ರೀಧರ ತಂತ್ರಿಯವರು ನಮ್ಮ ಕ್ಷೇತ್ರದ ಸಂಪೂರ್ಣ ವೈದಿಕ ವಿಧಿವಿಧಾನಗಳ ನೇತೃತ್ವವನ್ನು ವಹಿಸಿಕೊಂಡವರು, ನಮ್ಮೆಲ್ಲರಿಗೂ ಗುರುಗಳಿಗೆ ಸಮಾನ. ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಾದದ ಮೂಲಕವಾಗಿ 2 ಮಾತನಾಡಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇನೆ. ದಂತಾಭಯೇ ಚಕ್ರವರೋರ್ದದಾನಂ ಕರಾಗ್ರಕಂ ಸ್ವರ್ಣಘಟಂ ತ್ರಿನೇತ್ರಂ ವೃತಾಬ್ಜಯ ಲಿಂಗಿತಮಬ್ಧಿಪುತ್ರ್ಯ ಲಕ್ಷ್ಮೀ ಗಣೇಶಂ ಕನಕಾಭವೇ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿ ಧರ್ಮಜಾನಂದಯಾಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಾದ ವೇದಿಕೆಯಲ್ಲಿ ಉಪಸ್ಥಿತರಾದ ಪುನಃ ಇನ್ನಿತ ಸಮಾರಂಭದ ಅಧ್ಯಕ್ಷತೆಯನ್ನು ಮಾತು ವಹಿಸಾಯಿನ ನಮ್ಮ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರಾಗಿನ ಶ್ರೀ ರವೀಂದ್ರ ಶೆಟ್ಟರೆ, ಅಂಜನೆ ವೇದಿಕೆಯಲ್ಲಿ ಉಪಸ್ಥಿತರ ಪುನಃ ಮಾತ ಅತಿಥಿಗಳೇ, ಈ ಒಂದು ಸಭೆ ಸಮಾರಂಭದ ನೇಮೋತ್ಸವ ಮಾತು ಈ ದಿನ ಊರದ ಪರ ಊರದ ಮಾತು ಭಕ್ತಾಭಿಮಾನಿಗಳು ಬಹಳ ಸಂತೋಷವನ್ನು ನಮ್ಮ ಕಾರ್ಯಕ್ರಮ ಸಂಯೋಜನೆ ಮಲ್ಪನಾದ ಒಂದು ವಿಷಯ ಪಂಡೆ ಮಂತ್ರಿನಗಳು ಬತ್ತು ಪೋಯಿರನ್ನ ತಂತುರ್ಲಾಂಡು ಒರಿಯರದವಣ್ಣ ನಾಯಿ ಪಂಡ ತುಂಬ ಮೂಲೊಂಜಿ ಗುಡ್ಡ ಪೂಜಾರು ಬಣ್ಣದ ಒಂಜಿ ದರ್ಶನ ಪಾತ್ರಗಳು ಬಂದಿದ್ದೆ. ಆರು ಏಪಲ ಮೂಲು ಕೊಂಡೊಂದಿದ್ದರು. ಸಪ್ತಮಂ ದೈವ ಚಿಂತನಂ ಏಪಲ ಮೂಲು ಆ ಒಂಜಿ ಪಾತ್ರ ಪಣಂದೆ ಮೂಲು ದರ್ಶನನೇ ನಡೆದಿನಪ್ಪ ಅಂಚ ನನ್ನ ಧರ್ಮ ಜಾರಂದಾಯನ ಆಶೀರ್ವಾದ ಹಿಡ್ದಾರ ಒಂಜಿ ಜಾರಂದಾಯ ತಂತ್ರುಗಳು ಒಳಗೆ ಓಡದ ಹಿಡ್ದಾರ ಒಂಜಿ ದೇವರ ಅವಕಾಶ ಕೊಡ್ತೀರು. ಪ್ರಥಮತಃ ಜಾರಂದಾಯ ಜ್ಞಾನ ಸಾಷ್ಟಾಂಗ ಪ್ರಣಾಮನೆಯನ್ನು ಸಲ್ಲಿಸೋದು. ನಮ್ಮ ಈ ಒಂಜಿ ಪಿಲಾರ್ ಧರ್ಮಜಾರಂದಾಯ ದೇವಸ್ಥಾನ ಅನ್ಪಣ ನಮ್ಮ ಉಡುಪಿ ಜಿಲ್ಲೆಡು ಬಹಳ ಇತಿಹಾಸ ಪ್ರಸಿದ್ಧವಾಗಿದ್ದು ಈ ಕ್ಷೇತ್ರ. ದಾದ ಬಣ್ಣಗ ಈ ಒಂಜಿ ದೇವಸ್ಥಾನ ಪ್ರತಿಷ್ಠಾಪನೆ ಆದ ಸುಮಾರು 14 ವರ್ಷ. 14 ವರ್ಷ ತುಂಬು ಈ ಕ್ಷೇತ್ರ
ಸಾಂಪ್ರದಾಯಿಕವಾದ ಕೆಲವು ಮಾತ ಧಾರ್ಮಿಕ ವಿಧಾನ ಮಾತ ಇತ್ತನ್ನು ನಾಂಡಲ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಒಂಜಿ ಅಡಿಗಲ್ಲನ್ನು ಪಂಪಣ ಪಾಡ್ದಿತ್ತು. ಆ ಸಂದರ್ಭಡ್ ನನ್ನ ಈ ಒಂಜಿ ದೈವಸ್ಥಾನ ಜೀರ್ಣೋದ್ಧಾರ ಅಪ್ಪನ ಯೋಗ ಹೋಗ ಭಾಗ್ಯ ಬೈದನು ಅಂಚ ನಮ್ಮ ರವೀಂದ್ರ ಶೆಟ್ಟರು ವರಾರಿದಾರ ಆರ್ನ ಒಂಜಿ ನೇತೃತ್ವಡ್ ಒಂಜಿ ಜೀರ್ಣೋದ್ಧಾರ ಮಲ್ಪುಡು ಬಂದು ಬೀರಾದೆ. ಈ ಒಂಜಿ ಕ್ಷೇತ್ರ ರವೀಂದ್ರ ಶೆಟ್ಟರೇನು ನಮ್ಮ ಬಾರಿ ಪುಗರೋಡು ರೇಪಣ್ಣಗ ಆರಿಗೆ ಅದು ಒಂತೆ ಒಂದು ಸ್ಟ್ರಿಕ್ಟ್ ಜನ ಒಂತೆ ಆರಿಗೆ ಬಂಡಿ ಕೂಡಲೇ ಕೆಲಸ ಅವಡು ಅಂಚೆ ಅರೆ ಎಲ್ಲ ಬೊಕ್ಕ ಎಲ್ಲ ಬಂಡ ಅದು ಕೇಳನ ಜನ ಆತನ ಒಂಜಿ ರೇಪಣ್ಣಗ ಬಹಳ ಶುದ್ಧ ಮನಸ್ಸಿಗೆ ನಿಷ್ಕಳಂಕ ವ್ಯಕ್ತಿತ್ವ ಒಂಜಿ ಬಸ್ಸಿನ ಕೆಲಸ ಒಂಜಿ ಯಾವುದು ಒಂದು ಬಂದ್ಬಿಡ ಭಾರಿ ಒಂಜಿ